ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಹಬ್ಬ ಎಂಥ ಕಥೆ, ಇದು ಪುರಾಣಗಳ ಸೈಡ್ ಸ್ಟೋರಿ. ನಾವು ನರಸಿಂಹಾವತಾರದ ಬಗ್ಗೆ ಸಾಕಷ್ಟು ಕೇಳಿದ್ದೇವೆ. ಆದರೆ ನರಸಿಂಹಾವತಾರ ಹೇಗೆ ಸಂಭವಿಸುತ್ತೆ, ಕಂಬದ ಮೂಲಕವಾಗಿ ನರಸಿಂಹ ಬಂದ ಅನ್ನುವಂಥದ್ದು ನಾವು ತಿಳಿದಂಥ ಕಥೆ. ಆದರೆ ಆ ಕಂಬದ ಮೂಲಕವಾಗಿ ಬರಬೇಕಾದರೆ ಕಂಬ ಅನ್ನುವಂಥದ್ದನ್ನು ಗ್ರಹಿಸಿಕೊಂಡಾಗ, ಈ ಕಂಬ ಅನ್ನುವಂಥದ್ದು ಯಾವುದೇ ಅರಮನೆಯ ಕಂಬ ಇರಲಿ, ಅದು ದೈತ್ಯ ಸ್ವರೂಪದ ಅಥವಾ ಆ ನರಸಿಂಹನಂತಹ ನರಸಿಂಹ ಎದ್ದು ಬರಬಹುದಾದಂಥದ್ದು, ನರಸಿಂಹನಂತಹ ಒಂದು ಶಕ್ತಿ ಹೊರಗೆ ಬರುತ್ತೆ ಅಂತಾದರೆ ಎಂತಹ ಅಗ್ನಿಮುಖದ ಜ್ವಾಲಾಮುಖಿ ಅದು. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಕಂಬ ಅದನ್ನು ಹೊರಡಿಸಲಿಕ್ಕೆ ಸಾಧ್ಯ ಇದೆಯೇ ಅನ್ನುವಂಥದ್ದನ್ನು ಕೇಳಿದಾಗ ಅದು ಯಾವುದೂ ಅಸಾಧ್ಯ ಅನ್ನುವಂಥದ್ದೇ ನಮ್ಮ ಉತ್ತರ ಆಗುತ್ತೆ. ಆದರೂ ಕೂಡ ಅದು ಕಂಬದಿಂದ ಅವನು ಹೇಗೆ ಮೂಡಿ ಬಂದ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋದರೆ, ಹಿರಣ್ಯಕಶ್ಯಪುವಿಗೆ ಜಯ ವಿಜಯರು, ಮಹಾವಿಷ್ಣುವಿನ ದ್ವಾರಪಾಲಕರು, ವಿಷ್ಣುವಿನ ಭೇಟಿಗಾಗಿ ಬಂದಂತಹ ಮುನಿಗಳಿಂದ ಶಾಪಕ್ಕೆ ಒಳಗಾಗಿ ಅವರು ತಮ್ಮ ಆ ಶಾಪವನ್ನು ಅನುಭವಿಸಲಿಕ್ಕಾಗಿ ರಾವಣನಾಗಿಯೋ ಅಥವಾ ಹಿರಣ್ಯಕಶ್ಯಪುವಾಗಿಯೋ ಜೀವನ ಆ ರೀಬರ್ತನ್ನು ಪಡ್ಕೊಳ್ತಾರೆ ಅನ್ನುವಂಥ ಕಥೆ ಗೊತ್ತಿದ್ದಿದ್ದರೂ ಕೂಡ, ಈ ಕಥೆಯೊಳಗಿನ ಆ ಒಂದು ವೈಚಾರಿಕತೆ ಇದೆಯಲ್ಲ, ಅದು ನಮ್ಮನ್ನು ಬಹಳಷ್ಟು ಯೋಚನೆಗೆ ನಮ್ಮನ್ನು ಒಳಗಾಗಿಸುತ್ತೆ. ಹಿರಣ್ಯಕಶ್ಯಪು ಕೂಡ ಆತ ಪುಲಸ್ತ್ಯನ ಮಗ. ಹಾಗಾಗಿ ಅವನಿಗೂ ಒಂದು ಲೆಗಸಿ, ಆ ಫ್ಯಾಮಿಲಿಯ ಲೆಗಸಿ ಇದೆ ಅವನಿಗೊಂದು. ಅವನು ಕೂಡ ಇಲ್ಲಿ ವಿಚಿತ್ರವಾದಂಥ ಒಂದು ರೀತಿಯ ಈ ಕಥೆಯ ಒಂದು ಪರಿವರ್ತನೆಗಳು. ಯಾಕೆಂದರೆ ಈ ಋಷಿಗಳು ಕೂಡ ಅವರು ಅಲ್ಲಲ್ಲಿಯೇ ತಮ್ಮ ಟ್ರಾನ್ಸ್ಫಾರ್ಮೇಷನ್ ಕೂಡ ಕಂಡುಕೊಳ್ತಾರೆ. ಕಶ್ಯಪ ಬ್ರಹ್ಮನ ಮಗ ಹಿರಣ್ಯಕಶ್ಯಪು. ಆದರೆ ಬ್ರಹ್ಮನ ಯಾವುದೋ ಒಂದು ಭಾಗವಾದಂಥದ್ದು ಅದು ಪುಲಸ್ತ್ಯನ ಅಂಶವೂ ಹೌದು. ಆ ಪುಲಸ್ತ್ಯನ ಅಂಶವೇ ಒಂದು ಪ್ರಮಾಣದಲ್ಲಿ ಕಶ್ಯಪ ಬ್ರಹ್ಮನಲ್ಲಿಯೂ ಇದೆ. ಹಾಗಾಗಿ ಇವೆಲ್ಲವೂ ಇಡೀ ಒಂದು ವಿಶ್ವವನ್ನು ಪರಿಗ್ರಹಿಸಿಕೊಂಡಾಗ ಆ ಪರಬ್ರಹ್ಮನ ಸ್ವರೂಪಗಳು ಇವು. ಅಂತಹ ಮಹರ್ಷಿಗಳಲ್ಲಿ ಹುಟ್ಟಿದಂಥವನು ಹಿರಣ್ಯಕಶ್ಯಪು. ಆದರೆ ಜೀವನದಲ್ಲಿ ಆತ ಹರಿಯ ದ್ವೇಷಿಯಾಗಿ ದುಷ್ಟ ಅಂತ ಹೇಳಿಸ್ಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ಅಂದರೆ ನಾವು ಗ್ರಹಿಸಬೇಕಾದಂಥದ್ದೇನು, ಯಾಕಾಗಿ ಇವನು ಹರಿದ್ವೇಷಿಯಾದ? ಹರಿಯಷ್ಟೇ ಗಟ್ಟಿಯಾದಂತಹ ಶಿವನನ್ನು ಈತ ತಿರಸ್ಕರಿಸಲಾರ. ಆದರೆ ಹರಿಯಲ್ಲಿ ಇವನ ವಿರೋಧ ಇತ್ತು. ಹರಿಯ ವಿರೋಧ ಯಾವ ಕಾರಣಕ್ಕಾಗಿ ಅವನಲ್ಲಿ ಇತ್ತು ಅನ್ನುವಂಥದ್ದು ದೈತ್ಯನಾಗಿದ್ದರಿಂದ ಇತ್ತು. ಎಗೇನ್ ಅದು ಏನಾಗುತ್ತೆ, ದೈತ್ಯರು ಮತ್ತು ದೇವತೆಗಳು, ದ್ವಿತೀಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಸುರರು. ಹಾಗಾಗಿ ದ್ವಿತೀಯ ಮಕ್ಕಳಾದಂತಹ ಆ ಒಂದು ವಾಹಿನಿಯಲ್ಲಿ ಬಂದಂತಹ ಹಿರಣ್ಯಕಶ್ಯಪು ಅಮೃತ ವಿಷ್ಣುವಿನ ಮೂಲಕವಾಗಿ ದೇವತೆಗಳಿಗೆ ಹೋದಂಥ ಕಾರಣವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ದೈತ್ಯರೆಲ್ಲರೂ ಹರಿಯ ವಿರೋಧಿಗಳೇ. ಆದರೆ ಪ್ರತಿಯೊಂದು ಎನ್ ಎಕ್ಸೆಪ್ಷನ್ ವಿಲ್ ಪ್ರೂವ್ ದಿ ರೂಲ್. ಯಾವುದೇ ಒಂದು ರೂಲ್ ಇದ್ದರೂ ಕೂಡ ಒಂದು ಎಕ್ಸೆಪ್ಷನ್ ಹೇಳುವಂಥದ್ದು ಆ ರೂಲನ್ನು ಸಪೋರ್ಟ್ ಮಾಡುತ್ತೆ. ಆ ರೂಲನ್ನು ಸಪೋರ್ಟ್ ಮಾಡಿದ ಹಾಗೆ ಎಲ್ಲೋ ಒಂದೆಡೆ ಹರಿಯನ್ನು ಆಧರಿಸಬಹುದಾದಂತಹ ಪ್ರಹ್ಲಾದ ಅಥವಾ ಬಲಿಚಕ್ರವರ್ತಿಯಂತಹ ದೈತ್ಯರ ಹುಟ್ಟು ಕೂಡ ಆಗುತ್ತೆ. ಇದೊಂದು ಎಕ್ಸೆಪ್ಷನ್ ಇರಬಹುದು. ಆದರೆ ಆ ಒಂದು ಪರಂಪರೆಯ ಪ್ರಕಾರವಾಗಿ ಹರಿಯನ್ನು ವೈರಿಯನ್ನಾಗಿಯೇ ಕಾಣುವಂತಹ ಹಿರಣ್ಯಕಶ್ಯಪು ನಾನಾ ರೀತಿಯಲ್ಲಿ, ಯಾಕೆಂದರೆ ಅವನ ಇಡೀ ರಾಜಕೀಯವಾದಂತಹ ಅಥವಾ ಅವನ ಆ ಒಂದು ಪರಂಪರೆ ಪ್ರಕಾರ ಬಂದಂತಹ ಲೆಗಸಿ ಅವನ ಕುಟುಂಬದ ಲೆಗಸಿ ಏನಿದೆ, ಅದರ ಪ್ರಕಾರವಾಗಿ ಒಂದು ಧೋರಣೆಯಲ್ಲಿ ಜೀವನವನ್ನು ಸಾಗಿಸಬೇಕಾದಂತಹ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡಂಥವನು. ಅವನು ಏನು ಮಾಡ್ತಾನೆ, ಹರಿದ್ವೇಷಿಯಾಗಿ ನಿಲ್ತಾನೆ. ಆದರೆ ಅದೇನೋ ಗೊತ್ತಿಲ್ಲ, ಸುಕೃತವೋ ಏನೋ ಗೊತ್ತಿಲ್ಲ. ಇವತ್ತು ಕೂಡ ನಾವು ಯೋಚನೆ ಮಾಡಬಹುದು. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳು ಈ ರೀತಿಯಲ್ಲಿ ಬೆಳೀಲಿ ಅಂತಿರುತ್ತೆ, ಆದರೆ ಅವರು ವಿರುದ್ಧ ದಿಕ್ಕಿನಲ್ಲಿ ಬೆಳೀತಾರೆ. ವಿರುದ್ಧ ದಿಕ್ಕಿನಲ್ಲಿ ಬೆಳೆದು ದೈತ್ಯ ಶಕ್ತಿಯನ್ನು ಸಂಪಾದಿಸಿಕೊಳ್ಳುವವರು ಇದ್ದಾರೆ. ಆದರೆ ತಂದೆ ತಾಯಿಗಳ ಮಾತನ್ನು ಕೇಳದೆ ಪತನಕ್ಕೆ ಬೀಳುವವರು ಇರ್ತಾರೆ.
ತಂದೆ ತಾಯಿಗಳ ಮಾತೇ ಜಾಸ್ತಿಯಾಗಿ ಒಳ್ಳೆಯ ದಾರಿಯಲ್ಲಿ ಇದ್ದಂಥವರು ಪತನದ ದಾರಿಯನ್ನು ಹಿಡಿಯುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಇದರಲ್ಲೆಲ್ಲ ಅರ್ಥ ಹೊರಡುವಂಥದ್ದು ಏನು ಅಂದರೆ, ಯಾವುದೋ ಒಂದು ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಆ ಒಂದು ಟ್ರಾನ್ಸ್ಫಾರ್ಮೇಷನಿಗೆ ವಿಕಾಸವಾದ ಅಂತ ನಾವೇನು ಹೇಳ್ತೇವೆ, ಆ ಒಂದರಿಂದ ಇನ್ನೊಂದಕ್ಕೆ ಅದು ವಿಕಸನವನ್ನು ಪಡೆದುಕೊಡೋದಕ್ಕೆ ಬೇಕಾದಂಥದ್ದು ನಮಗರಿವಿಲ್ಲದೆ ಯಾವುದೋ ಒಂದು ಸ್ವರೂಪದಲ್ಲಿ ಅದು ನಮ್ಮಲ್ಲಿ ಸ್ಥಾಯಿ ಆಗ್ತಾ ಹೋಗುತ್ತೆ. ತಂದೆ ಹರಿಯನ್ನು ನೀನು ಮರೆಯಬೇಕು, ಇದು ನಮ್ಮ ಪರಂಪರೆಗೆ ನಮ್ಮ ಕುಲಕ್ಕೆ ಬಹಳ ವಿರುದ್ಧವಾದಂಥದ್ದು, ಹರಿಯನ್ನು ಮರೆತು ಜೀವಿಸುವಂಥ ಸಾಕಷ್ಟು ಅವನಲ್ಲಿ ಮೊರೆ ಇಡ್ತಾನೆ. ಮಗನಾದರೂ ಕೂಡ ಅವನನ್ನು ಪ್ರೀತಿಯಿಂದ ಗೆಳೆಯನಂತೆ ಕಂಡು ಅನೇಕ ರೀತಿಯಲ್ಲಿ ಅವನನ್ನು ಬದಲಾಯಿಸಬೇಕು ಅನ್ನುವಂಥ ರೀತಿಯನ್ನು ಒಂದು ಸೈಕಲಾಜಿಕಲ್ ಎಳೆಯನ್ನು ಇಟ್ಟುಕೊಂಡು ಕೂಡ ಅವನನ್ನು ಬದಲಿಸಲಿಕ್ಕೆ ನೋಡ್ತಾನೆ. ಆದರೆ ಎಗೇನ್ ಟೈಮ್ ಅದು ಪ್ರಹ್ಲಾದನನ್ನು ಚೇಂಜ್ ಮಾಡೋದಿಲ್ಲ. ಕಡೆಗೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾನೆ ಅಂತಂದರೆ, ಯಾವ ತಾಯಿ ಕಯಾದು ತನ್ನ ಹೆಂಡತಿ ಪ್ರಹ್ಲಾದನಿಗೆ ಮೊಲೆ ಹಾಲನ್ನು ಕೊಟ್ಟಿದ್ದಾಳೋ ಅಂತಹ ಮೊಲೆ ಹಾಲಿನ ಅಮೃತವನ್ನು ಕೊಟ್ಟಂತಹ ಕಯಾದುವಿನ ಬಳಿಯೇ ವಿಷವನ್ನು ಕೊಡು ಅಂತ ಹೇಳ್ತಾನೆ. ಯಾಕೆಂದರೆ ಅವನನ್ನು ಪ್ರಹ್ಲಾದನನ್ನು ಕೊಲ್ಲಿಸುವಂಥ ಯಾವ ಪ್ರಯತ್ನದಲ್ಲಿಯೂ ಹಿರಣ್ಯಕಶ್ಯಪು ಸಕ್ಸಸ್ ಆಗದೆ ಹೋದಾಗ ಈ ಒಂದು ನಿರ್ಣಯ ಅವನಲ್ಲಿ ಬರುತ್ತೆ, ತಾಯಿಯ ಮೂಲಕವಾಗಿ ಅದು ಸಾಧ್ಯವಾಗಬೇಕು. ಅವನಿಗೆ ಗೊತ್ತಿರುತ್ತೆ, ಇಷ್ಟೆಲ್ಲ ಆದಾಗಲೂ ಸಾಯದೆ ಹೋದಂಥವನು ತಾಯಿಯ ಕೊಟ್ಟಂಥ ವಿಷಯದಲ್ಲಿ ಸಾಯೋದಿಲ್ಲ ಅನ್ನೋದು ಗೊತ್ತು. ಆದರೆ ಆ ಕ್ರೋಧದ ಮೂಲಕವಾಗಿ ಅವನಿಗೆ ಏನಾಗುತ್ತೆ, ಕ್ರಮೇಣವಾಗಿ ಯಾವ ಶಕ್ತಿಯಿಂದಲೂ ತನಗೆ ಮರಣ ಬರಬಾರ್ದು, ಇಲ್ಲ ಮರಣ ಬಂದೇ ಬರುತ್ತೆ ಅನ್ನುವಂಥದ್ದು ಬ್ರಹ್ಮವಾಕ್ಯವಾದಾಗ, ಹಾಗಾದರೆ ಒಂದು ಕಂಡೀಷನ್ ಹಾಕಿ, ನಾನು ಮನೆಯ ಹೊರಗೂ ಸಾಯಬಾರ್ದು, ಒಳಗೂ ಸಾಯಬಾರ್ದು, ರಾತ್ರಿಯೂ ಸಾಯಬಾರ್ದು, ಹಗಲೂ ಸಾಯಬಾರ್ದು, ಹಾಗೆ ಪ್ರಾಣಿಯಿಂದಲೂ ಸಾಯಬಾರ್ದು, ಮನುಷ್ಯರಿಂದಲೂ ಸಾಯಬಾರ್ದು. ಅಂದರೆ ಯಾವುದು ಒಂದು ಎವಲ್ಯೂಷನ್ನಲ್ಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂತಹ ಒಂದು ಶಕ್ತಿಯ ಮೂಲಕವಾಗಿ ನಾನು ಸಾಯಲ್ಪಡಬೇಕು ಅನ್ನುವಂಥ ವಿಚಿತ್ರವಾದಂಥ ವರವನ್ನು ಬ್ರಹ್ಮನಲ್ಲಿ ಕೇಳ್ತಾನೆ. ಅಂದರೆ ಅವನು ಏನು ತಿಳ್ಕೊಳ್ತಾನೆ, ಇದು ನೆರವೇರೋದಕ್ಕೆ ಅಸಾಧ್ಯವಾದಂಥದ್ದು. ಆದರೆ ಏನಾಗುತ್ತೆ, ಆ ನಮ್ಮಲ್ಲಿ ನಡೆಯುವಂಥ, ನಾನು ದೂರ್ವಾಸರ ಬಗ್ಗೆ ಹಿಂದೊಮ್ಮೆ ಕಥೆ ಹೇಳಿದಾಗ, ಆ ನಮ್ಮ ತಪಸ್ಸು ಅಥವಾ ನಮ್ಮ ಧ್ಯಾನ, ಆ ನಮ್ಮ ವಿಚಿತ್ರವಾದಂಥ ಒಂದು ಶಕ್ತಿಯ ಮೂಲಕವಾಗಿ ಏಕಾಗ್ರತೆಯನ್ನು ಸಾಧಿಸಿ ಆ ಒಂದು ದಿವ್ಯದತ್ತ ನಾವು ಯಾಚನೆ ಮಾಡಿಕೊಂಡಾಗ ಒಂದು ವಿಚಿತ್ರವಾದದ್ದು ನಾವು ಯೋಚಿಸಲಿಕ್ಕೆ ಸಾಧ್ಯವಾಗದೆ ಹೋದಂಥದ್ದು ಹೇಗೆ ಸಂಭವಿಸ್ತದೋ ಹಾಗೆ ಇಲ್ಲೂ ಕೂಡ ಹಿರಣ್ಯಕಶ್ಯಪುವಿಗೆ ತನ್ನ ಸಾವು ಅನ್ನುವಂಥದ್ದು ಅನಿವಾರ್ಯವಾಗಲಿ ಅನ್ನುವಂಥ ಕ್ಷಣ ಬಂದುಬಿಡತ್ತೆ. ಯಾಕೆಂದರೆ ಮಗ ಯಾವ ಮಾತನ್ನು ಹೇಳಿದರೂ ಕೂಡ ತನ್ನ ಮಾತಿಗೆ ಬೆಲೆ ಕೊಡದೆ ತನ್ನದೇ ಆದಂಥ ಧೋರಣೆಯಲ್ಲಿರುವಾಗ ಇದು ನಮ್ಮ ಕುಲದ ಧೋರಣೆ ಅಲ್ಲ ಅನ್ನುವಂಥದ್ದಕ್ಕಾಗಿ ವಿಚಿತ್ರವಾದಂತಹ ಒಂದು ದುಷ್ಟತನವನ್ನು ಅವನು ಏನು ಮಾಡ್ತಾನೆ, ತನ್ನಲ್ಲಿ ರೂಢಿಸ್ಕೊಳ್ತಾನೆ. ಆ ರೂಢಿಸ್ಕೊಂಡ ಪರಿಣಾಮವಾಗಿಯೇ ತಾಯಿಯ ಎದೆ ಹಾಲನ್ನು ಕೊಟ್ಟಂಥ, ಅಮೃತವನ್ನು ಕೊಟ್ಟಂಥ, ಆಹಾರವನ್ನು ಕೊಟ್ಟಂಥ ತಾಯಿಗೆ ಹೆಂಡತಿ ಹತ್ರನೇ ವಿಷ ಕೊಡು ಅಂತ ಹೇಳುವಂಥ ಒಂದು ಆ ಕೆಟ್ಟ ಸ್ಥಿತಿಗೆ ಅವನು ತಲುಪ್ತಾನೆ. ಇಂತಹ ಕೆಟ್ಟ ಸ್ಥಿತಿ ತಲುಪಿದಂಥ ಸಂದರ್ಭದಲ್ಲಿ ಎಗೇನ್ ನಾವು ಇಲ್ಲಿ ಯೋಚಿಸಬೇಕು. ನಾನು ಬಹಳ ಮಾಡರ್ನಾಗಿ ಯೋಚಿಸಿದಾಗ ಟೈಮ್ ಆ್ಯಂಡ್ ಸ್ಪೇಸ್ ಬಹಳ ಮುಖ್ಯವಾದಂಥದ್ದು. ಯಾವುದೋ ಒಂದು ವಿಚಿತ್ರವನ್ನು ಅದು ಸೃಷ್ಟಿಸಿಬಿಡತ್ತೆ. ನಾವು ಡೈನೋಸಾರ್ಸ್ ಆಗಲಿ ಅಥವಾ ಆನೆ ಇರಲಿ, ಆನೆ ತನ್ನ ಮೂಗನ್ನು ಸೊಂಡ್ಲನ್ನು ಮಾಡ್ಕೊಳ್ತು ಎವಲ್ಯೂಷನ್ನಲ್ಲಿ ಅಂತೇಳಿದ್ರೆ ಅದು ಹೇಗೆ ನಾವು ನಮ್ಮ ಮೂಗನ್ನು ಸೊಂಡ್ಲು ಮಾಡ್ಕೊಳ್ಳೋಣ ಅಂದರೆ ಸಾಧ್ಯ ಇದೆಯೇ? ಅದು ಯಾಕಾಗತ್ತೆ? ಇವೆಲ್ಲ ಯಾವ ನಿಟ್ಟಿನಲ್ಲಿಯೂ ಯಾವ ವೈಜ್ಞಾನಿಕ ವಿಚಾರಕ್ಕಾಗಲಿ ಅಥವಾ ಪಾರಮಾರ್ಥಿಕ ವಿಚಾರಕ್ಕಾಗಲಿ ಇದು ತರ್ಕಕ್ಕೆ ಸಿಗುವಂಥದ್ದಲ್ಲ. ಹಾಗಾಗಿ ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೇಳ್ತಾ ಹೋಗ್ತಾ ಇರುವಾಗ, ಯಾಕೆಂದರೆ ಅವನಿಗೆ ಬೇಕಾದಂಥದ್ದು ಆಗ ಸಾವು. ನನಗೆ ಸಾವು ಬರಲಿ, ಯಾವ ಸಾವು ಬೇಡ ಅಂತ ಅವನು ಬ್ರಹ್ಮನ ಹತ್ರ ಕೇಳಿರ್ತಾನೋ, ಬ್ರಹ್ಮ ನಿನಗೆ ಸಾವು ಬಂದೇ ಬರುತ್ತೆ, ಆದರೆ ನಿನಗೊಂದು ವರವನ್ನು ಕೊಡ್ತೇನೆ, ಆ ರೀತಿಯಲ್ಲಿ ಕೇಳ್ಕೋಬೇಕಾದ್ರೆ ಅಂತ ಹೇಳಿದಾಗ ಯಾವುದೇ ರೀತಿಯಲ್ಲೂ ಸಾವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಒಂದು ವರವನ್ನು ಕೇಳ್ತಾನೋ, ಆ ಎಲ್ಲ ಸ್ವರೂಪಗಳು ಇವನ ಆ ಒಂದು ಅಟ್ಟಹಾಸ, ಆ ಒಂದು ಕೆಟ್ಟದಾದಂತಹ ಸ್ಥಿತಿಗತಿಗಳು, ದುಷ್ಟನಾದಂತಹ ರೀತಿಯ ಆ ಟೈಮಿನ ಒಂದು ವರ್ತಮಾನದ ಒಂದು ಬಿಸಿಯಿಂದಾಗಿ, ಹಾಗೆಯೇ ಎಲ್ಲೋ ಒಂದು ಕಡೆ ಈ ಸ್ಪೇಸ್ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈ ಸ್ಪೇಸ್ನಲ್ಲಿ ಎಲ್ಲಿ ಅದು ಈ ಸ್ಪೇಸ್ ಅನ್ನುವಂಥದ್ದಿದೆ, ಈ ಸ್ಪೇಸ್ನಲ್ಲಿ ಹೇಗೆ ಗ್ರಹಗಳು ಬಂದವು, ನಿಹಾರಿಕೆಗಳು ಬಂದವು, ಎಲ್ಲಿ ಚಂದ್ರತಾರೆಯರು ಬಂದರು, ಇವೆಲ್ಲ ಅರ್ಥವಾಗದೆ ಹೋದಂಥದ್ದು. ಹಾಗಾಗಿ ನಿರ್ವಾತದ ಸ್ಥಿತಿ ಅಥವಾ ಓಡುವಂಥ ಟೈಮಿನ ಸ್ಥಿತಿ ಯಾವ ರೂಪದಲ್ಲಿದೆ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋದಾಗ ಏನೋ ಒಂದು ಅಲ್ಲಿ ಇದೆ, ಆ ಏನೋ ಒಂದು ಅಲ್ಲಿ ಇದೆ ಅನ್ನುವಂಥದ್ದು ಏನಾಗುತ್ತೆ, ಆ ಪ್ರಹ್ಲಾದನ ಮೂಲಕವಾಗಿಯೂ ಅದು ಹೇಳುತ್ತೆ. ಅದು ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಇದ್ದಾನೆ ಹರಿಯಂತೆ ಅವನು
ಕೊನೆಯದಾಗಿ ಹೇಳ್ತಾನೆ ಅವನು ಕೇಳಿದಾಗ ಅವನನ್ನು. ಯಾಕೆಂದರೆ ಬಹಳ ಕ್ರೂರವಾಗಿ ಅವನನ್ನು ಎಳ್ಕೊಂಡು ಬಂದು ಕೇಳ್ತಾನೆ ಯಾರು, ಕಶ್ಯಪು. ಆಗ ತನ್ನ ಆ ಬುದ್ಧಿಗೆ ನಿಲುಕದಂಥ ಭಾಷೆಯಲ್ಲಿ ಅವನು ಹೇಳ್ತಾನೆ, ಅಣುರೇಣು ತೃಣಕಾಷ್ಟಗಳದ್ದು ಕೂಡ ಇದ್ದಾನೆ. ನೋಡಿ, ಇವತ್ತು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು, ಈ ಅಣುಬಾಂಬ್ ಅನ್ನುವಂಥದ್ದು ಅಥವಾ ಏನು ಒಂದು ಸಣ್ಣ ವಿಚಾರದಲ್ಲೂ ಕೂಡ ಒಂದು ಅಗಾಧವಾದಂಥ ಶಕ್ತಿ ಹೊಂದಿದೆ ಅನ್ನುವಂಥದ್ದು ನಾವು ಇವತ್ತು ವಿಜ್ಞಾನಿಗಳು ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅರ್ಥ ಮಾಡಿಕೊಂಡಾಗ ಆ ಮಗುವ ಹತ್ತಿರ ಕುಹಕದಿಂದ ಈ ಕಂಬದಲ್ಲಿದ್ದಾನೆಯೋ ಅಂತ ಕೇಳ್ತಾನೆ. ನಾನು ನಂಬಿದ ಹರಿ ನೀನು ಕೇಳಿದ ಈ ಕಂಬದಲ್ಲಿ ಖಂಡಿತವಾಗಿದ್ದಾನೆ ಅಂತ ಅದು ಹೇಳುತ್ತೆ ಅದು ಮಗು. ಆಗ ಕಂಬವನ್ನು ತನ್ನ ಗದೆಯಿಂದ ಬಡಿತಾನೆ. ಅದರ ಅರ್ಥ ಮಾಡ್ಕೊಳ್ಬೇಕು, ಆ ಕಂಬದಲ್ಲಿ ಹಿಡಿದಿಡೋದಕ್ಕೆ ಸಾಧ್ಯವಾಗದೆ ಹೋದಂಥ ಒಂದು ಅಗ್ನಿ ಪರ್ವತ ಅದು ಸಿಡಿಯುತ್ತೆ. ಅದು ನರಸಿಂಹನ ರೂಪದಲ್ಲಿ ಸಿಡಿಯುತ್ತೆ. ಅದು ಸಿಡಿದು ಬಂದ ರೂಪದಲ್ಲಿ ನೋಡಿದಾಗ ಆ ಒಂದು ಕಂಬದಲ್ಲಿ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಇತ್ತೆ ಅನ್ನುವಂಥದ್ದನ್ನು ಗ್ರಹಿಸ್ಕೊಂಡಾಗ ಒಂದು ದುಷ್ಟತನ, ಒಂದು ಒಳ್ಳೆಯತನ, ಸಂಘರ್ಷಕ್ಕೆ ಒಂದು ರೀತಿಯ ಫ್ರಿಕ್ಷನಿಗೆ ಒಳಗಾದಾಗ ನಮ್ಮನ್ನು ಕಾಯುವಂಥ ಒಂದು ಶಕ್ತಿ ಹೇಗೆ ದೈತ್ಯ ಸ್ವರೂಪದಲ್ಲಿ ಬರಬಹುದು ಅನ್ನುವಂಥದ್ದಕ್ಕೆ ಈ ನರಸಿಂಹ ಹಿರಣ್ಯಕಶ್ಯಪನ ಮೂಲಕವಾಗಿಯೂ ಪ್ರಹ್ಲಾದನ ಮೂಲಕವಾಗಿಯೂ ಒಳ್ಳೆಯ ಉದಾಹರಣೆಯಾಗಿ ನಿಲ್ತಾನೆ. ಈ ಕಥೆ ಕೇಳೋದಕ್ಕೆ, ಈ ಕಥೆ ಕೇಳಿದ ಕಥೆಯಾದರೂ ಕೂಡ ಇದು ಸಂಭವಿಸುವ ರೀತಿಯಲ್ಲಿ ಇರುವಂಥ ವೈಚಿತ್ರ್ಯವನ್ನು ಕಂಡಾಗ ವಿಚಿತ್ರವಾದಂಥ ಒಂದು ತರ್ಕಕ್ಕೆ ಎಲ್ಲಿಂದ, ಹೇಗೆ, ಯಾಕೆ, ಎಲ್ಲಿಗೆ ಹೇಳುವಂಥ ಈ ವಾಕ್ಯಗಳು ಅಥವಾ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಆ ಕಾಡುವ ಪ್ರಶ್ನೆಗಳಾದರೂ ಕೂಡ, ಉತ್ತರ ಇರದೇ ಹೋದ ಪ್ರಶ್ನೆಗಳಾದರೂ ಕೂಡ ಅದನ್ನು ಕೇಳಿಕೊಳ್ಳುವುದರಲ್ಲಿ ಒಂದು ರೀತಿಯ ವಿಸ್ಮಯಪೂರ್ವಕವಾದಂಥ ಸಂತೋಷವೂ ನಮ್ಮಲ್ಲಿರುತ್ತೆ. ಹಾಗಾಗಿ ಇದನ್ನು ಪ್ರಸ್ತುತಪಡಿಸಿದ್ದೇನೆ. ನಮಸ್ಕಾರ.